ಹೊರಗಡೆ ಹೋಗಿದ್ವಿ, ಆರ್ಡ್ರು ಮಾಡಿದ್ದೆ, ಬಂದಿದೆ. ಮಕ್ಕಾನ ಮಾಡ್ಕೊಳ್ತಾ ಇದ್ದೀನಿ. ಇಬ್ಬರು ಆಟ ಆಡ್ತಿದ್ದಾರೆ. ಅವತ್ತು ತರಿಸಿದ್ನಲ್ಲ ಅದು ಇದು ತುಂಬ ಕೊಟ್ಲೆ ಕೊಡ್ತಾನೆ. ಕಡಲೆ ಬೀಜ ಕ್ರಿಸ್ಪಿ ಆಗಿದೆ. ಮಸಾಲ ಹಾಕ್ಕೊಂಡಿದ್ದೀನಿ. ಮೀಶೋಯಿಂದ ಆರ್ಡ್ರು ಬಂದಿದೆ. ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ ಅಂತ ಹೇಳ್ತು. ಕೈ ಕಟ್ ಮಾಡ್ಕೊಂಡಿಯಾ? ಕೂದಲೇ ಹಾಕೊಳ್ಳೋಕ್ಕೆ ಅಂತ. ಚರಿ ಸ್ಕೂಲಿಗೆ ಹೋಗ್ತಾನಲ್ಲ, ಸ್ನ್ಯಾಕ್ಸ್ಗೆ ಏನಾದರೂ ಕೊಟ್ಟು ಕಳಿಸ್ಬೇಕು. ಹಾಗಾಗಿ ಏನಾದ್ರೂ ಕೊಟ್ಟು ಕಳ್ಸೋಕ್ಕೆ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡಿಕೊಡ್ತಿದ್ದೆ. ಸಾರಿ, ನನ್ನ ವೀಡಿಯೋಗೆ ನಾನು ವೆಲ್ಕಮೇ ಮಾಡ್ಕೊಳ್ಳಿಲ್ಲ. ಹೇಗೆ ವೆಲ್ಕಮ್ ಮಾಡ್ಕೊಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ರೆಸಿಪೀಸ್ದೇ ವಿಡಿಯೋ ಆಗಿರುತ್ತೆ. ಜಾಸ್ತಿ ಎಲ್ಲೋ ಹೊರಗಡೆ ಹೋಗಿದ್ರು ನಾನು ಅಷ್ಟೊಂದು ವಿಡಿಯೋ ಕೂಡ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಹೊರಗಡೆ. ಏರ್ ಫಾಲ್ ಬೇರೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿದೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಉದುರ್ತೈತೆ. ಎಷ್ಟು ತೆಳು ಆಗ್ಬಿಟ್ಟೈತೆ ನೋಡಿ ನನ್ನ ಕೂದಲು. ನಾನು ಮಕಾನ ಜಾಸ್ತಿ ತರಿಸ್ಕೊಂಡಿದ್ದೆ. ಅದು ಸ್ವಲ್ಪ ಫಸ್ಟೇ ಮಾಡಿಕೊಟ್ಟಿದ್ದೆ, ಬೆಲ್ಲ ಹಾಕ್ಬಿಟ್ಟು ಸ್ವೀಟ್ ಮಕಾನ ಮಾಡಿಕೊಟ್ಟಿದ್ದೆ. ಇವಾಗ ನಾನು ಸಾಲ್ಟ್ ಮತ್ತು ಖಾರ ಮಕಾನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಫಸ್ಟು ಮಕಾನನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದು ಮೆತ್ತಗಿರುತ್ತಲ್ವ, ಅದಕ್ಕೋಸ್ಕರ ಈ ಥರ ಫ್ರೈ ಮಾಡಿಕೊಂಡ್ರೆ ಸೌಂಡ್ ಬರುತ್ತೆ. ಇಷ್ಟಾದರೆ ಸಾಕು. ಅಂದರೆ ನಾವು ಅವಕಿದ್ರೆ ಅದು ಸೌಂಡ್ ಬಂದರೆ ಕ್ರಿಸ್ಪಿಯಾಗಿ ಆಗಿದೆ ಅಂತ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ್ದು ಮೆಣಸಿನ ಪುಡಿ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಮಕಾನ, ಅದನ್ನು ಅದರೊಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ನೀರಲ್ಲಿ ಮಾಡ್ಕೊಳ್ತೀನಿ ಅಂತಂದರೆ ಆಗಲ್ಲ, ಎಲ್ಲ ಸೀದೋಗ್ಬಿಡುತ್ತೆ. ನೀವು ಆಯಿಲಲ್ಲೇ ಮಾಡ್ಕೊಳ್ಬೇಕು. ನಾನು ಆಯಿಲಲ್ಲೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸ್ವೀಟ್ ಮಕಾನ ಮಾಡ್ತೀನಿ ಅಂದರೆ ಸೇಮ್ ಬೆಲ್ಲನ ಕಾಯಿಸ್ಕೊಂಡು ಕರಗದ ಮೇಲೆ ಅದಕ್ಕೆ ಮಕಾನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದು ಸ್ವೀಟ್ ಮಕಾನ ಆಗುತ್ತೆ. ಇದು ಖಾರ ಮಕಾನ, ಸ್ಪೈಸಿ ಮಕಾನ. ಚೆನ್ನಾಗಿರುತ್ತೆ ಎರಡು ತಿನ್ನೋಕ್ಕೆ. ಯಾರು ಖಾರ ಇಷ್ಟಪಡ್ತಾರೆ ಅವ್ರು ಖಾರ ಮಾಡ್ಕೊಳ್ಬೋದು. ನಾನು ಫಸ್ಟು ಸ್ವೀಟೇ ಮಾಡಿಕೊಟ್ಟಿದ್ದೆ. ಇವಾಗ ಓಕೆ ಖಾರ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಖಾರ ಮಕಾನ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಚರಿ ತಿಂತಾನೋ ಇಲ್ವೋ ಅಂದ್ಕೊಂಡಿದ್ದೆ. ಅವ್ನು ಇಷ್ಟಪಟ್ಟು ತಿಂದ. ಸ್ವೀಟ್ ಮಕಾನೂ ಅವ್ನು ಇಷ್ಟಪಟ್ಟೆ ತಿಂತಾನೆ. ಅಂದರೆ ಜಾಸ್ತಿ ಸ್ಪೈಸ್ ಅಂದರೆ ತಡೆಯಲ್ಲ ಅವನಷ್ಟೇ. ಸ್ವೀಟ್ ಅಂದರೆ ಇಷ್ಟನೇ, ತಿನ್ಕೊಳ್ತಾರೆ ಮಕ್ಕಳು. ಸ್ವಲ್ಪ ಬೆಲ್ಲನ ಕುದಿಯೋ ತನಕ ಇದು ಮಾಡಿಬಿಟ್ಟು ಅದರೊಳಗಡೆ ಮಕಾನ ಹಾಕ್ಕೊಂಡು ಚೆನ್ನಾಗಿ ಅದು ಕಂಟ್ಕೊಳ್ಳೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಬೆಲ್ಲನೂ ಹಾಕೋಬೇಡಿ. ನಾವು ಸ್ವೀಟ್ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ ಅಂದರೆ ಹಾಕೋಬೇಡಿ. ನಾನು ಸ್ವಲ್ಪನೇ ಹಾಕ್ಕೊಂಡು ಅದು ಸ್ವಲ್ಪ ಆ ಮಕಾನಕ್ಕೆ ಅಂಟ್ಕೊಳ್ಳೋ ಥರ ನಾನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಸಿಕ್ಕಿದ್ರು ಸಾಕು, ಅವ್ರು ಖುಷಿ ಆಗುತ್ತೆ, ತಿಂತಾರೆ. ಇದಕ್ಕೂ ಅಷ್ಟೇ, ನಾನು ಜಾಸ್ತಿ ಉಪ್ಪು ಖಾರ ಹಾಕಿಲ್ಲ, ಸ್ವಲ್ಪನೇ ಹಾಕ್ಕೊಂಡು ಎಣ್ಣೆ ಇದು ಎರಡೂ ಸ್ವಲ್ಪ ಹಾಕ್ಕೊಂಡೆ ಮಾಡ್ಕೊಂಡಿರೋದು. ನೀವು ನೋಡ್ಬೋದು ಅಷ್ಟು ಕಲರ್ ಕಾಣ್ತಿಲ್ಲ. ನಿಮಗೆ ಕಲರ್ ಬೇಕು ಅಂತಂದರೆ ಸ್ವಲ್ಪ ಎಲ್ಲೋ ಹಳದಿನ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನಾನೇನು ಜಾಸ್ತಿ ಯಾವುದನ್ನು ಇದು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಡೈಲಿ ಮಕ್ಳಿಗೆ ಕೊಡ್ತಿರ್ತೀವಲ್ವ. ಹಂಗಾಗಿ ಎಷ್ಟು ನಾವು ಕಡಿಮೆ ಮಾಡ್ತೀವೋ ಅಷ್ಟೇ ಒಳ್ಳೆಯದು. ಸೊ ಅದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ನೀವು ಒಂದು ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ಗೆ ಎತ್ತಿಟ್ಕೊಂಡ್ರೆ ಬೆಸ್ಟು. ಯಾಕೆಂದರೆ ನೀವು ಹಾಗೆ ಗಾಳಿಗೆ ಇಟ್ಬಿಟ್ರೆ ಅಥವಾ ನೀವಿಟ್ಟೋ ಬಾಕ್ಸ್ ಏನಿದೆ ಅದರಲ್ಲಿ ಏರ್ ಏನಾದ್ರೂ ಹೋಗೋ ಥರ ಇದ್ದರೆ ಅದು ಮತ್ತೆ ಅದು ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿ ಆಗಿರಲ್ಲ. ಅದಕ್ಕೆ ಯಾವುದಾದ್ರೂ ನೀವು ಗಾಜಿನ ಗ್ಲಾಸ್ಗೆ ಹಾಕೋಬೇಕು ಅಂತಿಲ್ಲ. ಪ್ಲಾಸ್ಟಿಕ್ ಆಗಿರ್ಬೋದು, ಗ್ಲಾಸ್ದಾಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಯಾವುದಾದ್ರೂ ಪರವಾಗಿಲ್ಲ. ಏರ್ ಟೈಟ್ ಕಂಟೈನರ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಅದು ಕ್ರಿಸ್ಪಿಯಾಗೇ ಇರುತ್ತೆ. ನೀವು ಡೈಲಿ ಮಕ್ಕಳಿಗೆ ಆರಾಮಾಗಿ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು. ಹಾಗೆ ಸ್ವಲ್ಪ ಹಣ್ಣೆಲ್ಲ ತೊಗೊಳೋದಿತ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಬೆಳಗ್ಗೆ ಆ ಶಾಪ್ ಎಲ್ಲ ಓಪನ್ ಇರಲ್ಲ ಅಲ್ವಾ, ಹಾಗಾಗಿ ಹಣ್ಣೆಲ್ಲ ಇವಾಗಲೇ ತೊಗೊಳ್ತಾ ಇದ್ದೀವಿ. ಸುಮ್ಮನೆ ಬರೀ ಕೈಲಿ ಹೋಗ್ಬೇಕಾಗತ್ತೆ. ಆ ಥರ ಹೋದರೆ ಚೆನ್ನಾಗಿರುತ್ತಾ, ಒಬ್ಬರು ನೋಡೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಇವಾಗಲೇ ತೆಗೆದಿಟ್ಕೊಳ್ತಾ ಇದ್ದೆ ಜಾನು. ಹಾಗೆಯೇ ಸ್ವಲ್ಪ ಆಫೀಸ್ ವರ್ಕು ಕೂಡ ಇದೆ ಅವ್ರಿಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿಕೊಂಡು ಬರ್ತೀನಿ. ಹಾಗೆ ಇನ್ನೊಂದು ಕಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೊರಟಿದ್ದಾರೆ. ಇವಾಗ ಆಲ್ರೆಡಿ ನೈಟ್ ಆಯಿತು, ತುಂಬಾ ಕೆಲಸ ಇತ್ತು.
ಕೆಲಸ ಎಲ್ಲ ಮುಗಿಸ್ಕೊಂಡು ಬೇರೆ ಏನಾದರೂ ಅಡುಗೆ ಮಾಡ್ಕೊಳಕ್ಕಾಗಲಿಲ್ಲ. ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ, ಹೋಗೋದಕ್ಕೆ ಮನಸ್ಸು ಆಗಲಿಲ್ಲ. ಸರಿ ಆಯಿತು ಅಂತ ಹೇಳಿ ಮನೆಯಲ್ಲೇ ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಂಡಿದ್ದೀವಿ. ಅನ್ನ ಸಾಂಬಾರು ಏನೂ ಮಾಡಿಲ್ಲ, ನೈಟ್ ಆಗಿರೋದು. ಸೊ ಹಾಗೆಯೇ ಇದು ಬಂದು ನಾನು ಅವತ್ತು ಆರ್ಡ್ರ್ ಮಾಡಿದ್ನಲ್ಲ, ಎಲ್ಲೆಲ್ಲಿ ಹಾಕಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ಥರ ಎಲೆಗಳದ್ದು ತರಿಸಿದ್ನಲ್ಲ, ಅದು ತುಂಬ ಚೆನ್ನಾಗಿದೆ. ಅಡುಗೆ ಮನೇಲಿ ಒಂದು 3 ಯೂಸ್ ಮಾಡ್ಕೊಂಡಿದ್ದೀನಿ, ಇನ್ನೆರಡು ರೂಮಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಸಾಕಾಗಲಿಲ್ಲ, ಬರೀ 4 ಬಂದಿದ್ದು. ಹೇಗಿದ್ರೂ ಸಂಡೇ ಅಲ್ಲ, ಜಾನು ಹೊರಗಡೆ ಹೋಗ್ತಿರೋದ್ರಿಂದ ಹೋಗಿ ಬರೋಷ್ಟರಲ್ಲೇ ಸಂಜೆ ಆಗಿಬಿಡುತ್ತೆ. ಸೊ ಆಮೇಲೆ ಮಾಡ್ಕೊಡೋಕ್ಕಾಗಲ್ಲ. ಚೆರಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಇರಲೇಬೇಕು, ಏನಾದರೂ ಕೊಡಬೇಕಲ್ವ. ಹಂಗಾಗಿ ಚಿಕ್ಕಿ ಟೈಪೇನೆ, ಬಟ್ ಚಿಕ್ಕಿ ಅಲ್ಲ, ಉಡಿ ಚಿಕ್ಕಿ ಅಂತಲೇ ಹೇಳ್ಬೋದು ಇದನ್ನು. ಚಿಕ್ಕಿಗಾದರೆ ತುಂಬಾ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬಿಟ್ಟು ಅದನ್ನು ಗಟ್ಟಿ ಮಾಡಿ ಬಾಕ್ಸ್ ಟೈಪಲ್ಲಿ ಅದನ್ನು ಕಟ್ ಮಾಡ್ತಾರೆ. ಬಟ್ ಇಲ್ಲಿ ನಾನು ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡಿರೋದು. ಪ್ರತಿಯೊಂದು ಕಡಲೆ ಬೀಜಿಗೂ ಕೂಡ ಆ ಬೆಲ್ಲ ತಾಕಬೇಕು. ಆ ಥರ ಅದನ್ನು ಹುರ್ಕೊಂಬಿಟ್ಟು ಚೆನ್ನಾಗಿ ಸಿಪ್ಪೆಲ್ಲ ಹೋಗಿಸ್ಬಿಟ್ಟು ಸ್ವಲ್ಪ ಬೆಲ್ಲನ ಬಾಣಲಿಗೆ ಹಾಕಿ ನೀರು ಹಾಕ್ಬಿಟ್ಟು ಅದು ಕುದಿ ಬಂದಮೇಲೆ ಏನು ಹುರ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡು ಎಲ್ಲನೂ 2 ಭಾಗ ಮಾಡ್ಕೊಂಡಿದ್ದೆ. ಆ ಕಡಲೆ ಬೀಜನ ಬೆಲ್ಲದೊಳಗಡೆಗೆ ಹಾಕಿದ್ದೀನಿ ನೋಡಿ. ಇದೂ ಅಷ್ಟೇ, ಈ ಥರ ಸೌಂಡ್ ಬರ್ತಿದೆ. ಜಾಸ್ತಿ ಬೆಲ್ಲ ಬೇಡವೇ ಬೇಡ ಮಕ್ಕಳಿಗೆ. ಈ ಥರ ನಾವು ಸ್ನ್ಯಾಕ್ಸ್ ಕೊಡೋದ್ರಿಂದ ಎಲ್ಲದಕ್ಕೂ ಸ್ವೀಟ್ ಯೂಸ್ ಮಾಡ್ತಾನೆ ಇರ್ತೀವಿ. ಹಂಗಾಗಿ ನಾವು ಪರ್ಫೆಕ್ಟಾಗಿ ಚಿಕ್ಕಿ ಥರನೇ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಈಗ 1 ಭಾಗ ಸಕ್ಕರೆ ಹಾಕಬೇಕು ಅಥವಾ 1 ಭಾಗ ಬೆಲ್ಲ ಹಾಕಬೇಕಾಗುತ್ತೆ. ನಾನಿಲ್ಲಿ 1/4 ಭಾಗಕ್ಕಿಂತನೂ ಕಡಿಮೆ ಬೆಲ್ಲನ ಹಾಕಿ ಈ ಒಂದು ಚಿಕ್ಕಿ ಹುಡಿನ ಮಾಡಿಕೊಟ್ಟಿದ್ದೀನಿ. ಚಿಕ್ಕಿ ಹುಡಿ ಅಂತ ಏನು ಕೇಳ್ತಿದ್ದೀನಿ ಅಂದರೆ, ಅದು ಬಿಡಿಬಿಡಿಯಾಗಿ ಬೀಳುತ್ತಲ್ಲ, ಅದಕ್ಕೆ ನಾನು ಚಿಕ್ಕಿ ಹುಡಿ ಅಂತ ಹೇಳಿ ಹೆಸರನ್ನ ಕಟ್ಕೊಂಡಿರೋದು. ಮತ್ತು ಫಿಶ್ ತೊಗೊಂಬರೋಣ ಅಂತ ಹೋಗಿದ್ವಿ, ಬೆಳಗ್ಗೆನೇ ತೊಗೊಬಂದ್ವಿ. ಅದ್ರ ಜೊತೆಗೆ ಪ್ರಾನ್ಸ್ ತಿಂದು ತುಂಬ ದಿನ ಆಗಿತ್ತು. ಸೊ ತಂದೇ ಇರಲಿಲ್ಲ, ತುಂಬ ದಿನ ಅಲ್ಲ, ವರ್ಷಗಳೇ ಆಗೋಗಿತ್ತು ಪ್ರಾನ್ಸ್ ತಿಂದು. ಓಕೆ, ಪ್ರಾನ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರಾನ್ಸ್ ಕೂಡ ಒಂದು ಅರ್ಧ kg ತೊಗೊಂಡ್ವಿ. ಫಿಶ್ 1 kg ತೊಗೊಂಡು ಸ್ಲೈಸ್ ಮಾಡಿಸ್ಕೊಂಡು ಬಂದಿದ್ದೀವಿ. ನಾವು ಫಿಶ್ ಸಾಂಬಾರು ಏನು ಮಾಡೋಕ್ಕೆ ಹೋಗಲ್ಲ. ಹಾಗೆಯೇ ಅಲ್ಲಿ ನಾಟಿ ಸಿಬಿಕಾಯಿ ಅಂತ ಹೇಳಿ ಮಾರ್ತಾಯಿದ್ರು, ಹಳ್ಳಿ ಕಡೆಯಿಂದ ಬಂದಿರೋದು ಅಂದ್ಬಿಟ್ಟು. ಸೊ ಅಲ್ಲೋಗ್ಬಿಟ್ಟು 1 kg ತೊಗೊಂಡು ಬಂದೆ. ಹಾಗೆ ಸೊಪ್ಪು ಕೂಡ ತೊಗೊಬಂದು ನೆನೆ ಹಾಕಿದ್ದೀನಿ. ಅದನ್ನು ನೆನೆ ಹಾಕಿ ತೊಳೆದು ನೀರು ಸೋರಲಿ ಅಂತ ಇಟ್ಟಿದ್ದೀನಿ. ಹಾಗೆ ಮೀಶೋಯಿಂದ ಕೂಡ ಒಂದು ಪಾರ್ಸಲ್ ಬಂದಿತ್ತು, ಇದು ಜಡೆಗೆ ಹಾಕ್ಕೊಳ್ಳೋದಕ್ಕೆ. ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. 3 ಪೀಸ್ ಬಂದಿತ್ತು, ಒಂದು ರೆಡ್ಡು, ಪಿಂಕು ಮತ್ತು ವೈಟು, ಇನ್ನೊಂದು ದೊಡ್ಡದು ವೈಟು. ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಬೇಕಾದರೆ ನಾನು ಕೊಡ್ತೀನಿ. ಸೊ ಬಬ್ಲು ಅದನ್ನು ಪೇಪರ್ ಎತ್ಕೊಂಡು ಇದು ಮಾಡ್ತಿದ್ದ, ಹಾಗೆಯೇ ಅವನ್ನ ಮಾತಾಡಿಸ್ತಾ ಇದ್ದೆ. ಇನ್ನು ಫಿಶ್ಶು ಮತ್ತು ಪ್ರಾನ್ಸ್ ಎರಡನ್ನೂ ಕೂಡ ಅದಕ್ಕೆ ಖಾರ ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಫ್ರಿಜ್ಗೆ ಇಟ್ಟಿದ್ದೆ. ಅದೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿತ್ತು. 3 ಅವರ್ಸ್ ಬಿಟ್ಟು ಮಾಡೋಣ ಅಂತ ಬಂದಿದ್ದೀನಿ. ಎಲ್ಲರೂ ಮಲಗಿದ್ರು. ಸೊ ಚೆರಿ ಮಾತ್ರ ಎದ್ದು ಬಂದ ಮಾಡಿಕೊಡಮ್ಮ ಅಂತ. ಬಬ್ಲು ಮಲಗಿದ್ದ, ಹಾಗಾಗಿ ಜಾನು ಹತ್ರ ಬಿಟ್ಬಿಟ್ಟು ಬಂದು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೊರಗಡೆಗಿಂತನೂ ನೀವು ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ತುಂಬ ಈಸಿ ರೆಸಿಪಿ ಕೂಡ ಇದು. ಸೊ ನಮ್ಮ ಚೆರಿ ಇಷ್ಟಪಟ್ಟು ತಿಂತಾನೆ. ಬಟ್ ಈ ಸರಿ ಏನಾಗ್ಬಿಡ್ತು ಅಂದರೆ, ಚೆರಿ ಮಾಡಿದ್ದು 2 ಬೇಕಲ್ಲ ಅಂತೇಳಿ ಜಾಸ್ತಿ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ವಿ. ಅದು ಜಾಸ್ತಿ ಸ್ವಲ್ಪ ಖಾರ ಹೊಡಿತಾ ಇತ್ತು. ನಾವು ಜಾಸ್ತಿ ಖಾರ ತಿನ್ನಲ್ಲ ಅಲ್ವಾ, ಹಾಗಾಗಿ ತಡಿಯೋಕ್ಕಾಗಲಿಲ್ಲ. ಸ್ವಲ್ಪ ಏನದು ನಿಂಬೆ ಹಣ್ಣಿಂದು ಹುಳಿ ಬಿಟ್ಕೊಂಡು ತಿಂದ್ವಿ. ಓಕೆ, ಚೆನ್ನಾಗಿತ್ತು. ಬಟ್ ಜಾಸ್ತಿ ಸ್ಪೈಸ್ ಯಾರು ತಿನ್ನಲ್ಲ, ಅವ್ರು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಆದರೆ ನಿಮ್ಗೇನಂದರೆ ಫಿಶ್ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ತಳ ಇರ್ತಕ್ಕಂಥ ಪಾತ್ರೆನ ತೊಗೊಂಡಾಗ ಅದು ಬೇಗ ಸೀದೋಗಲ್ಲ ಅಥವಾ ಜಾಸ್ತಿ ಹೊಗೆ ಸುತ್ಕೊಳ್ಳಲ್ಲ. ಏನೂ ಆಗದೆ ಮೀಡಿಯಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಜಾಸ್ತಿ ಆಯಿಲು ಕೂಡ ಬೇಕಾಗಲ್ಲ,
ತುಂಬ ಚೆನ್ನಾಗಿ ಬರುತ್ತೆ. ನಾನು ಮನೇಲಿ ಟ್ರೈ ಮಾಡಿದ್ಮೇಲೆ ನಾನು ಜಾಸ್ತಿ ಟೈಮ್ ಇಲ್ಲ ಅದು ತಿನ್ನಲೇಬೇಕು ಅಂತ ಅನ್ನಿಸ್ತಿದೆ ಅಂದಾಗ ಹೊರ್ಗಡೆಯಿಂದ ತೊಗೊಬಂದು ತಿಂತೀವಿ. ಇಲ್ಲಾಂತ ಹೇಳಿದ್ರೆ ಈ ಥರ 1 kg ತೊಗೊಬಂದ್ಬಿಟ್ಟು ಬೆಳಗ್ಗೆನೇ ತೊಗೊಬಂದ್ಬಿಡ್ತೀವಿ, ಮಧ್ಯಾಹ್ನ ಸಂಜೆ ತನಕ ತಿಂತೀವಿ. ಸಂಜೆ ತೊಗೊಬಂದರೆ ಇಟ್ಕೊಂಡು ನಾಳೆಗೂ ಕೂಡ ತಿಂತೀವಿ. ಆಲ್ಮೋಸ್ಟ್ ತಂದಿದ್ದ ದಿನವೇ ನಾವು ಖಾಲಿ ಮಾಡಿಬಿಡ್ತೀವಿ, ನೆಕ್ಸ್ಟ್ ಡೇ ತನಕ ಏನು ಉಳ್ಸೋಕ್ಕೂ ಹೋಗಲ್ಲ. ತುಂಬ ಚೆನ್ನಾಗಿರುತ್ತೆ. ಇದು ಮಧ್ಯಾಹ್ನ ಮಾಡ್ಕೊಳ್ತಾ ಇರೋದು ನಾನು, ಇನ್ನೂ ಸ್ವಲ್ಪ ಹಾಗೆ ಎತ್ತಿಟ್ಕೊಂಡಿದ್ದೀನಿ ರಾತ್ರಿಗಾಗುತ್ತೆ ಅಂತ ಹೇಳಿಬಿಟ್ಟು. ಪ್ರಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಖಾರ ಆಗಿತ್ತು ಅಷ್ಟೇ. ಬಟ್ ಹೊರ್ಗಡೆ ಒಂದು 9-12 ಪ್ರಾನ್ಸ್ ಕೊಡ್ತಾರೆ, ಅದಕ್ಕೆ 250 ರೂಪಾಯಿ ಏನೋ ತೊಗೊಳ್ತಾರೆ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಈ ಮನೆಗೆ ಬಂದು ಆಲ್ರೆಡಿ 2 ಮಂತ್ ಆಗ್ತಿದೆ ಅಂತ ಅನಿಸುತ್ತೆ. ಇನ್ನೂ ಮನೇನ ಸೆಟ್ ಮಾಡ್ಕೊಳ್ತಾನೇ ಇದ್ದೀವಿ, ಇನ್ನೂ ಪೂರ್ತಿ ಸೆಟ್ ಆಗೇ ಇಲ್ಲ. ಜೊತೆಗೆ ಈ ಮನೇಲಿ ಏನೋ ಒಂಥರ ಬೇರೆ ತಾನೇ ವೈಬು ಸಖತ್ತಾಗಿದೆ. ನನ್ನ ಮಗ ಮಧ್ಯಾಹ್ನದಲ್ಲಿ ಸಾಂಗ್ ಎಲ್ಲ ಹೇಳ್ತಾವನೆ, ಸುಮ್ಮನೆ ಇರಮ್ಮ, ಯೋಯ್ಯೋ ಚಿಬಾಬ್ಲೋ, ಸುಮ್ಮನೆ ಇರೋ ಬಂಗಾರಿ. ಸೊ ಮಳೆ ಏನಾದರೂ ಬಂದು ಮೋಡ ಎಲ್ಲ ಮುಚ್ಕೊಂಡ್ಬಿಟ್ರೆ ಕಾಡೊಳಗಡೆ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಇಲ್ಲಿ ಏನೋ ಒಂಥರ ಚೆನ್ನಾಗೈತೆ. ಗಾಡಿಗಳು ಸಿಕ್ಕಾಬಟ್ಟೆ ಓಡಾಡುತ್ತೆ, ಬಟ್ ಗಾಡಿ ಓಡಾಡ್ತಿದೆ ಅನ್ನೋದು ನಾವು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಒಳಗಡೆ ಇದ್ದರೆ ನಮ್ಗೆ ಅಷ್ಟು ಫೀಲ್ ಆಗಲ್ಲ. ಇಲ್ಲೇ ಪಕ್ಕದಲ್ಲೇ ತುಂಬ ಗಾಡಿಗಳು ಹೋಗುತ್ತೆ, ತುಂಬ ಅಂದರೆ ತುಂಬಾ ಹೋಗುತ್ತೆ. ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ. ಏನೋ ಒಂಥರ ಚೆನ್ನಾಗಿದೆ ಈ ಮನೆ, ಖುಷಿಯಾಗುತ್ತೆ. ಆ ಮನೆಯೂ ಚೆನ್ನಾಗಿತ್ತು, ಆ ಮನೆಗಿಂತ ಈ ಮನೆ ಇನ್ನೂ ಚೆನ್ನಾಗಿದೆ. ಸೊ ಇನ್ನೂ ಸೆಟ್ ಆಗ್ತಾ ಇದ್ದೀವಿ ಈ ಒಂದು ಜಾಗಕ್ಕೆ. ಟೇಸ್ಟು ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ಬೋದು ಗಾಡಿಗಳೆಲ್ಲ ಎಷ್ಟು ಮೂವ್ ಆಗ್ತಿದೆ ಅಂತ. ನನ್ನ ಮಗ ಮಧ್ಯದಲ್ಲಿ ಮಾತಾಡ್ತಿರ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ನಿಗೆ ಮಾತಾಡಬೇಡಿ ಅಂತ ಹೇಳಿದ್ರೆ ಅವ್ನಿಗೆ ಅರ್ಥ ಆಗಲ್ಲ ಅಲ್ವಾ. ಚಿಕ್ಕ ಪಾಪು, ಅದು ಚಿಕ್ಕ ಪಾಪು, ಅದಕ್ಕೆ ಗೊತ್ತಾಗಲ್ಲ. ಸೊ ಹೇಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಲ್ಲ. ನಾನು ಅಲ್ಲಿ ವೀಡಿಯೋ ಮಾಡಬೇಕಾದ್ರೂ ಬಂದು ಮಾತಾಡ್ತಿರ್ತಾರೆ, ಇಲ್ಲ ಟಿ ವಿ ಸೌಂಡ್ ಬರ್ತಾ ಇರುತ್ತೆ, ಇಲ್ಲ ಈ ಥರ ಬಂದು ಏನಾದರೂ ಮಾತಾಡ್ತಿರ್ತಾರೆ. ಅದಕ್ಕೆ ನಾನು ಏನಾದ್ರು ಆಪೋಸಿಟ್ ಮಾತಾಡಿರ್ತೀನಿ, ಎಲ್ಲ ಎಡಿಟ್ ಮಾಡಿದಾಗ ಕಟ್ಟಾಗಿಬಿಟ್ಟಿರುತ್ತೆ, ಕಂಟಿನ್ಯೂಸ್ ಆಗಿ ವೀಡಿಯೋ ಇರಲ್ಲ. ಸೊ ಹಾಗಾಗಿ ಸಮ್ಟೈಮ್ಸ್ ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಇಲ್ಲಿ ನಾನು ಪ್ರಾನ್ಸ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದು ಜಾನು ಬಿರಿಯಾನಿ ಮಾಡು ಅಂತ ಹೇಳಿಬಿಟ್ಟು, ಸರಿ ಆಯಿತು ಅಂತೇಳಿ ಫಸ್ಟ್ ಟೈಮು ಪ್ರಾನ್ಸ್ ಬಿರಿಯಾನಿನ ಟ್ರೈ ಮಾಡ್ತಿರೋದು ನಾನು. ಯಾವತ್ತು ಪ್ರಾನ್ಸಲ್ಲಿ ಬಿರಿಯಾನಿ ಮಾಡಿರಲಿಲ್ಲ. ಈ ಥರ ಫ್ರೈ ಎಲ್ಲ ಮಾಡಿದ್ದೀನಿ, ಇಷ್ಟಪಟ್ಟು ತಿಂದಿದ್ದಾರೆ, ಬಟ್ ಫಸ್ಟ್ ಟೈಮ್ ಪ್ರಾನ್ಸ್ ಬಿರಿಯಾನಿ ಮಾಡ್ತಿರೋದು. ಹೇಗೆ ಬರುತ್ತೋ ಏನು ಅಂತ ನೋಡಬೇಕು. ನಾನು ಮಾಡಿದ್ದು ಸಿಂಪಲ್ಲಾಗಿತ್ತು ರೆಸಿಪಿ. ಕುಕ್ಕರಲ್ಲಿ ಮಾಡ್ಕೊಳ್ಳಿಲ್ಲ ನಾನು, ಈ ಥರ ಓಪನ್ ಬಾಣಲಿಯಲ್ಲೇ ಮಾಡ್ಕೊಂಡಿದ್ದು. ಓಕೆ ಚೆನ್ನಾಗಿತ್ತು, ಬಟ್ ಏನಂದರೆ ಜಾಸ್ತಿ ಆಯಿಲ್ ಹಾಕ್ಕೊಂಡು ಮಾಡಿದ್ರೆ, ಗೀ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಬಟ್ ನನಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ನಾನು ಹಾಕ್ಕೊಂಡು ಮಾಡಿರೋದು. ಈ ಥರ ಬಂದಿತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಏಕೆ ಅಂದರೆ ಪ್ರಾನ್ಸ್ನ ಗೀ ರೋಸ್ಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ಚೆನ್ನಾಗಿತ್ತು. ಸ್ವಲ್ಪ ಗೀನ ರೈಸ್ಗೂ ಕೂಡ ಹಾಕ್ಕೊಂಡಿದ್ದೆ. ಜಾನು ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಹೊರಗಡೆ ಏನಂದರೆ ಜಾಸ್ತಿ ಗೀ ಹಾಕ್ಬಿಟ್ಟು ಮಾಡಿಬಿಡ್ತಾರೆ ಅಂತ ಅವರು ಹೇಳ್ತಾಯಿದ್ರು. ಅಲ್ಲಿ ಟಿ ವಿ ಬೇರೆ ಹಾಕಿದ್ವಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ಫಿಶ್ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಫ್ರೈ ಮಾಡಿಕೊಂಡು ಈಗ ಊಟ ಮಾಡ್ತಿದ್ದೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.